ಭಾರತ ಸ್ವಚ್ಛ ಭಾರತ ಹಮ್ಮಿಕೊಂಡಿದ್ದೀರಾ. ತುಂಬ ಖುಷಿಯಾಯಿತು. ಸ್ವಚ್ಛತೆ ಎನ್ನುವುದು ನಮಗೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಅದರಿಂದ ಒಳ್ಳೆ ಆರೋಗ್ಯವನ್ನು ಕಾಪಾಡಿ ನಾವೆಲ್ಲರೂ ಆರೋಗ್ಯವಂತರಾಗಿ ಖುಷಿಯಾಗಿ ಸಂತೋಷವಾಗಿರ್ಬೋದು. ಇಂಥ ಅಭಿಯಾನಕ್ಕೆ ನಮ್ಮ ಎಲ್ಲರ ಸಹಕಾರ ಮತ್ತು ಎಲ್ಲ ಸಪೋರ್ಟ್ ಇದ್ದೇ ಇರ್ತದೆ. ನಾವು ಕೂಡ ಕೈ ಸ್ವತಂತ್ರವು ಸ್ವತಂತ್ರವು ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ. ದೇಶದೆಲ್ಲೆಡೆ ಹಚ್ಚಬೇಕಿದೆ ಸ್ವಚ್ಛತೆಯ ಈ ಕಿಚ್ಚನು ಕಿಚ್ಚನು. ಎಲ್ಲ ಮನದಲ್ಲೂ ಬಿತ್ತಬೇಕಿದೆ ನೈರ್ಮಲ್ಯದ ಶಿಸ್ತನು. ನಗರವನ್ನ ಪಟ್ಟಣವನ್ನ ಶುಚಿಯಾಗಿಟ್ಕೊಳ್ಬೇಕು. ಶುಚಿಯಾಗಿಟ್ಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಮನೆಯ ಸುತ್ತಮುತ್ತ ಶುಚಿಯಾಗಿಟ್ಕೊಳ್ಳಿ. ಮನೆ ಒಳಗಡೆ ಮನೆ ಹೊರಗಡೆ ಶುಚಿಯಾಗಿಟ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಗವಂತನು ಸ್ವಚ್ಛತೆಯ ನಾವು ಕಾಯದಿದ್ದರೆ ಶಿವನೇ ನಮ್ಮನು ಮೆಚ್ಚನು ಮೆಚ್ಚನು. ಸ್ವಚ್ಛ ಭಾರತ ಸ್ವಚ್ಛ ಭಾರತ. ಹಿಂದೂ ಸಿಕ್ಕು ಕ್ರೈಸ್ತ ಮುಸ್ಲಿಂ ಬನ್ನಿ ಎಲ್ಲ ಕೈ ಜೋಡಿಸಿ ಕೈ ಜೋಡಿಸಿ ಒಂದು ಗೂಡಿ ಶಪಥ ಮಾಡಿ ಸ್ವಚ್ಛ ಭಾರತವ ನಿರ್ಮಿಸಿ ನಿರ್ಮಿಸಿ. ಸ್ವಚ್ಛ ಭಾರತ ಸ್ವಚ್ಛ ಭಾರತ ಗಾಂಧಿ ಪಡಿಸಿದ ಮಂತ್ರವು ಗಾಂಧಿ ಪಡಿಸಿದ ಮಂತ್ರವು. ಇದೇ ಮಹಾತ್ಮನ ಮೊದಲ ಆದ್ಯತೆ. ದೊರೆತ ನಂತರ ಸ್ವತಂತ್ರವು ಸ್ವತಂತ್ರವು ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ. ಕಡೆಯಿಂದ ಈ ಕಡೆ ಬರುವಾಗ ಕೆಲವೊಂದು ಪರಿಸರ ಮಾಲಿನ್ಯವನ್ನು ನಾವು ನೋಡ್ತಾ ಇರ್ತೇವೆ. ರಸ್ತೆ ಬದಿಗಳಲ್ಲಾಗಿರಬಹುದು, ಚರಂಡಿಗಳಲ್ಲಾಗಿರಬಹುದು. ಇವಾಗ ಬರುವಂತಹ ಮಾರಕವಾದ ರೋಗಕ್ಕೆ ಒಂದನೇ ಕಾರಣ ನಮ್ಮ ಪರಿಸರ ಮಾಲಿನ್ಯ. ನಾವು ಈ ಕಡೆ ಬಂದಾಗ ತುಂಬಾ ಖುಷಿ ಇದೆ. ಫಾರ್ ಎಕ್ಸಾಂಪಲ್, ನಾವಿಲ್ಲಿ ನಡ್ಕೊಂಡು ಬರ್ತಾ ಇರುವಾಗ ಇವರಿಬ್ಬರು ಈ ಕೊಡಗು ಈ ಅಭಿವೃದ್ಧಿ ಸಮಿತಿಯವರು ಈ ಇದ್ದಂತ ಕಸವನ್ನು ಎತ್ತಿ ತೊಟ್ಟಿಗೆ ಹಾಕುವಾಗ
ಅವರೊಂದು ಪರಿಸರ ಮಾಲಿನ್ಯವನ್ನು ಈ ಒಂದು ಸ್ವಚ್ಛವಾದ ಕೊಡಗು ಮಾರ್ಪಡಿಸುವಾಗ ನಮ್ಗೆ ತುಂಬಾ ಖುಷಿ ಆಗ್ತದೆ. ಇಂಥ ಒಂದು ಕಾರ್ಯ ಮಾಡುವುದು ಶ್ಲಾಘನೀಯ. ಇದಕ್ಕೂ ಏನಂತ ಹೇಳ್ಬೇಕಂದ್ರೆ ಇಲ್ಲಿಂದಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಗ್ರಾಮಗಳಲ್ಲಿಯೂ ನಾವೇನ್ ಮಾಡಬೇಕು, ನಮ್ಮ ಪರಿಸರವನ್ನು ನಾವು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಬೇಕು.